ಊಟ ನೀರಿಗಾಗಿ ಪರದಾಟ, ಬೆಳಕಿನ ಸೌಲಭ್ಯವಿಲ್ಲ, ಪ್ರಾಣಿಗಿಂತಲೂ ಕೀಳಾಗಿ ಬದುಕುತ್ತಿರುವ ಜನರು. ಇದು ಕಡೂರು ತಾಲೂಕಿನ ಸಕರಾಯಪಟ್ಟಣ ಹೋಬಳಿ ಬ್ಯಾಡರಹಳ್ಳಿಯ ಗ್ರಾಮದ ದೃಶ್ಯ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಜಗದೀಶ್ ಅಂತೇಳಿ, ಬ್ಯಾಡರಹಳ್ಳಿ ಗ್ರಾಮದ ಯುವಕ. ನಾವು ಈ ದಿನ ಇಲ್ಲಿ ಸೇರಿರ್ತಕ್ಕಂಥ ಪ್ರಮುಖ ಉದ್ದೇಶ, ಕಳೆದ 2 ವರ್ಷದಿಂದ ಬ್ಯಾಡರಹಳ್ಳಿ ಗ್ರಾಮದ ದಲಿತರಿಗೆ ನಿವೇಶನ ನೀಡಬೇಕು ಅಂತೇಳಿ DC ಅವರಿಗೆ, AC ಅವರಿಗೆ, ತಹಸೀಲ್ದಾರ್ ಅವರಿಗೆ, ಪಂಚಾಯಿತಿಗೆ, RIಗೆ, ಮುಖ್ಯಮಂತ್ರಿಗಳಿಗೆ ಹಾಗೂ ಕಂದಾಯ ಸಚಿವರಿಗೆ ಮನವಿ ಮಾಡ್ಕೊಂಡಿದ್ವಿ. ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ರಿಟರ್ನ್ ಲೆಟರ್ ಹಾಕಿದ್ರು DC ಅವರಿಗೆ. ಈ ನಿವೇಶನದ ಸಮಸ್ಯೆ ಏನಿದೆಯೋ ಇದನ್ನ ತುರ್ತು ಕ್ರಮ ವಹಿಸತಕ್ಕಂಥದ್ದು ಅಂತೇಳಿ ಲೆಟರ್ ಹಾಕಿದ್ರು. ಅಲ್ಲದೆ ಅದೇ ಸಂದರ್ಭದಲ್ಲಿ ನಮ್ಮ ಚಿಕ್ಕಮಗಳೂರಿನ ಮಾನ್ಯ ಜನಪ್ರಿಯ ಶಾಸಕರಾದಂತಹ HD ತಮ್ಮಯ್ಯನವರು ಸಹ ನಿರ್ದೇಶನ ಕೊಟ್ಟಿದ್ರು. ಏನಂತೇಳಿ, ಇದು ಕೇವಲ ಬ್ಯಾಡರಹಳ್ಳಿ ಗ್ರಾಮದ ಒಂದು ಸಮಸ್ಯೆ ಅಲ್ಲ, ಇಡೀ ನಮ್ಮ ಕ್ಷೇತ್ರದ ಎಲ್ಲ ಹಳ್ಳಿಗಳ ಜನಗಳ ಸಮಸ್ಯೆ, ಅದು ಎಲ್ಲ ವರ್ಗದವರ ಸಮಸ್ಯೆ. ದಯಮಾಡಿ ನೀವು ತುರ್ತಾಗಿ, ಏನೋ ತಹಸೀಲ್ದಾರ್ ಆಗಿರ್ಬೋದು, ಕಂದಾಯ ಇಲಾಖೆ ಎಲ್ಲ ಅಧಿಕಾರಿಗಳು ಈ ಸಮಸ್ಯೆ, ನಿವೇಶನದ ಸಮಸ್ಯೆ ಏನಿದೆಯೋ ಈ ಸಮಸ್ಯೆನ ಬಗೆಹರಿಸುವ ನಿಟ್ಟಿನಲ್ಲಿ ಪ್ರತಿ ಗ್ರಾಮದಲ್ಲಿ ಕನಿಷ್ಠ ಅಂದ್ರೆ ಒಂದು 5 ಎಕರೆ ಜಾಗವನ್ನು ಗುರುತು ಮಾಡಿ ತುರ್ತಾಗಿ ಅಂತೇಳಿ ನಿರ್ದೇಶನ ಕೊಟ್ಟಿದ್ರು. ನಿರ್ದೇಶನ ಕೊಟ್ಟು 2 ವರ್ಷ ಆದರೂ ಕೂಡ ಈ ಅಧಿಕಾರಿಗಳು ನಾಳೆ ಮಾಡ್ತೀವಿ, ನಾಡ್ದು ಮಾಡ್ತೀವಿ, ಇವತ್ತು ಮಾಡ್ತೀವಿ ಅಂತೇಳಿ ದಿವ್ಯ ಮೌನ ವಹಿಸಿ ನಮ್ಮನ್ನ ಇವತ್ತು ಈ ಬೀದಿಗೆ ತರ್ತಕ್ಕಂಥ ಒಂದು ಸ್ಥಿತಿಗೆ ಕಾರಣಕರ್ತರಾಗಿದ್ದಾರೆ ಅಂತ ಹೇಳಿದರೆ ತಪ್ಪಾಗಲಾರ್ದು. ನಾವು ಅರ್ಜಿ ಕೊಟ್ಟ ನಂತರದಲ್ಲಿ AC ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ದು, ಮತ್ತೆ AD ಸಾಹೇಬರಾದಂತಹ ಕನಕರೆಡ್ಡಿ ಸರ್ನ ಕಾಂಟ್ಯಾಕ್ಟ್ ಮಾಡೋದು, DC ಮೇಡಮ್ ಆಗ ಮೀನಾ ನಾಗರಾಜ್ ಅವರಿದ್ರು, ಅವ್ರಿಗೂ ಸಹ ಕಾಂಟ್ಯಾಕ್ಟ್ ಮಾಡೋದು. ನಾನು ನಿಮಗೆ ಜಾಗ ಮಾಡ್ತೀನಿ, ಅಲ್ಲಿಂದ ಜಾಗನ ತೆರವು ಮಾಡಿ ಅನ್ನೋ ಹೊತ್ತಿಗಿಲ್ಲ. ಇಲ್ಲಿ ನಮ್ಮ ಜೊತೆ ಬಂದಿದ್ದಂಥ ಸುಮಾರು ಒಂದು 20ಕ್ಕೂ ಹೆಚ್ಚು ಮಹಿಳೆಯರು, ನಾವಣ್ಣ ನಮಗೆ ಒಂದು ಸೆಟ್ಲೈಟ್ ಆಗೋ ತನಕ, ಅಲ್ಲಿ ಇತ್ಯರ್ಥ ಆಗೋ ತನಕ ನಾವು ಜಾಗನ ಕದಲಲ್ಲ, ನಾವು ಅಲ್ಲೇ ಇರ್ತೀವಿ ಅಂತ ಹೇಳಿದರು. ಆಯ್ತು, ನಾವು 1 ದಿನ ಅಥವಾ 2 ದಿನದಲ್ಲಿ ಸರ್ವೇರ್ನ ಕಳಿಸಿ ನಾನಲ್ಲಿ ವ್ಯವಸ್ಥೆ ಮಾಡಿಕೊಡ್ತೀನಿ. ನಿಮಗೆ ಸರ್ಕಾರಿ ಜಾಗ ಅದು ಆಗಿದ್ರೆ ಆ ಜಾಗದಲ್ಲೇ ನೀವು ಇರಿ, ಸರ್ಕಾರಿ ಜಾಗ ಅಲ್ಲ ಅಂತಂದರೆ ನಿಮಗೆ ಬೇರೆ ಕಡೆ ಉಳಿಸ್ಕೊಡ್ತಕ್ಕಂಥ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳಿದರೆ, ನಾವು ಶಾಸಕರನ್ನ ನಂಬಿದ್ದೀವಿ. ಶಾಸಕರ ಹೆಂಗೆ ಹೇಳ್ತಾರೆ ಆ ರೀತಿ ಕೇಳ್ಕೊಂಡು ನಾವು ನಮ್ಮ ನಿವೇಶನವನ್ನು ಪಡ್ಕೊಳ್ಳಿಕ್ಕೆ ಇನ್ನೂ ಮುಂದೆ ಹೋರಾಟ ಮಾಡ್ತೀವಿ ಅಂತ ಹೇಳ್ತಾ, ಹಾಗೂ ಮಾಧ್ಯಮದ ಮಿತ್ರರಲ್ಲಿ ನಾನು ಕೇಳ್ಕೊಳ್ಳೋದಿಷ್ಟೇ, ಇವತ್ತು ಎಲ್ಲ ವಿಚಾರಗಳು ಶರವೇಗದಲ್ಲಿ ಎಲ್ಲ ಅಧಿಕಾರಿಗಳಿಗೆ ಮುಟ್ತಕ್ಕಂಥದ್ದು ಮಾಧ್ಯಮದಿಂದ. ನೀವು ಮಾಧ್ಯಮ ಮಿತ್ರರು ನಮಗೆ ಅವತ್ತು ಕೂಡ ನಾವು ಮನವಿ ಸಲ್ಲಿಸ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಬೆನ್ನಿಗೆ ನಿಂತು ಬೆಂಬಲವನ್ನು ಕೊಟ್ಟಿದ್ರಿ. ಇವತ್ತು ಕೂಡ ನಮ್ಮ ನೈಜ ಸ್ಥಿತಿಯನ್ನು ನೀವು ಪ್ರತಿ ಟೆಂಟ್ ಹತ್ರ ಹೋಗಿ ವಿಡಿಯೋ ಮಾಡ್ಕೊಂಡಿದ್ದೀರಿ. ಎಲ್ಲ ಈ 100 ಕುಟುಂಬದ ದಲಿತರು ಇವತ್ತು ಬಿಸಿಲಲ್ಲಿ ಬೇಯ್ತಾ ಇದ್ದಾರೆ. ಯಾಕೆಂದ್ರೆ ಇಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಇದೆ, ಒಂದು ಬೆಳಕಿಲ್ಲ, ರಾತ್ರಿ ಆದರೆ ಬೆಳಕಿಲ್ಲ, ಸೊಳ್ಳೆ, ಮತ್ತೆ ಅಡುಗೆ ಮಾಡ್ಕೊಳ್ಳಿಕ್ಕೆ ದಿನಸಿಗಳನ್ನು ಹೊರಗಿಂದ ತರಬೇಕು. ಟೋಟಲಿ ಮೂಲಭೂತ ಸೌಕರ್ಯಗಳ ಸಮಸ್ಯೆ ಇಲ್ಲಿ ಇದೆ. ಹಾಗಾಗಿ ಮೂಲಭೂತ ಸೌಕರ್ಯಗಳ ಸಮಸ್ಯೆ ಇರ್ತಕ್ಕಂಥ ಜಾಗದಲ್ಲಿ ಹೆಚ್ಚು ದಿನ ನಾವು ಇಲ್ಲಿ ಉಳಿಲಿಕ್ಕೆ ಆಗೋದಿಲ್ಲ. ಅನಾರೋಗ್ಯದ ಸಮಸ್ಯೆ ಕಾಡಬಹುದು, ಆಗ ಆರೋಗ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರ್ಬೋದು. ಮಾಧ್ಯಮದವರು ಈ ಸುದ್ದಿಯನ್ನು ಈ ಅಧಿಕಾರಿಗಳಿಗೆ ಮುಟ್ಟುವ ತನಕ ಪ್ರಚಾರ ಮಾಡಿ ಅಂತ ಹೇಳ್ತಾ, ಮತ್ತೊಮ್ಮೆ ನಮ್ಮ ದಲಿತರಿಗೆ ನ್ಯಾಯ ಕೊಡಿಸಿ ಅಂತೇಳಿ ನಿಮ್ಮಲ್ಲಿ ಕೈ ಮುಗಿದು ಬೆಳಕಳ್ತೀನಿ. ನಮಸ್ಕಾರ. 2 ವರ್ಷದಿಂದ ನಾವು ಸೈಟಿಗೋಸ್ಕರ ಅರ್ಜಿ ಹಾಕಿದ್ವಿ. ಅರ್ಜಿಗೆ ಯಾರೂ ನಮಗೆ ಇಲ್ಲಿ ಯಾರೂ ಏನೇನು ಇದು ಕೊಟ್ಟಿರಲಿಲ್ಲ. ನಾವು ಅದಕ್ಕೋಸ್ಕರ ಮನೆಯಲ್ಲಿ ಇರೋಕ್ಕೆ ಜಾಗ ಇಲ್ಲ, ಅದಕ್ಕೋಸ್ಕರ ನಾವು ಇಲ್ಲಿ ಗುಡಿಸ್ತಾಕೊಂಡಿದ್ದೀವಿ. ನಿನ್ನೆ ತಹಸೀಲ್ದಾರ್ ಬಂದಿದ್ದರು, ಅವರು ನಮಗೆ ಏನೂ ಒಳ್ಳೆ ಒಪಿನಿಯನ್ ಕೊಡಲಿಲ್ಲ, ಸ್ವಲ್ಪ ಸ್ಟ್ರಾಂಗಾಗಿ ಮಾತಾಡಿದರು. ನಮಗೆ ಸ್ವಲ್ಪ ನ್ಯಾಯ ಸಿಗಬೇಕು. ನಿನ್ನೆ MLA ಹತ್ರ ಹೋಗೋದಕ್ಕೆ MLA ಅವರು ನಾನು ನಿಮಗೆ ದಾರಿ ಮಾಡಿಕೊಡ್ತೀನಿ ಅಂತ ಒಂದು ಒಳ್ಳೆ ಒಪಿನಿಯನ್ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ನಾವು ಹೇಳೋದೇನಂತಂದರೆ, ನಮಗೆ ಒಳ್ಳೆಯದೊಂದು ದಾರಿ ತೋರಿಸಿ ಎಲ್ಲ ಸೇರ್ಕೊಂಡಂತ ನಾವು ಕೇಳೋಕ್ಕೆ ಇಷ್ಟಪಡ್ತೀವಿ. ನಮಗೆ ನಮಗೆ ಜಾಗ ಬೇಕು ಅಂತ ಕೇಳ್ತೀವಿ, ನಾವು ಉಳುಮೆ ಮಾಡೋಕ್ಕೆ ಹೇಳ್ತಿಲ್ಲ, ನಾವು ವಾಸ ಮಾಡೋಕ್ಕೋಸ್ಕರ ಕೇಳ್ತೀರ ಸರ್. ನಾವು ಎಲ್ಲರೂ ಕೇಳ್ಕೊತಿರೋದು. ನಮ್ಮ ನೆನ್ನೆ MLA ಅವ್ರು ಹೇಳಿದ್ದಾರೆ, ನಾವು ಒಂದು 85, 90, 100 ಹತ್ರ ಇದೆ ಸರ್. ನಾವು ಇವಾಗ ಇದು ಸರ್ಕಾರಿ ಜಾಗ ಅಂತ ನಾವು ಟೆಂಟ್ ಹಾಕೊಂಡಿದ್ದೀವಿ ಸರ್. ಅದು ಸರ್ಕಾರಿ ಜಾಗ ಅಲ್ಲ ಅಂತ ನಿನ್ನೆ ಬಂದು ತಹಸೀಲ್ದಾರ್ ಹೇಳಿದ್ದಾರೆ. ಅದು ಸರ್ಕಾರಿ ಜಾಗ ಅಲ್ಲದೆ ಇದ್ರೆ ನಾವು ಅದನ್ನ ಬಿಡ್ತೀವಿ. ನಮಗೆ ಸರ್ಕಾರಿ ಜಾಗ ಎಲ್ಲಿದೆ ಅನ್ನೋದು ಅದು ತೋರಿಸ್ಕೊಡ್ಲಿ ಅವರು, ನಮಗೆ ಅಲ್ಲೊಂದು ನಿವೇಶನ ಕೊಡ್ಲಿ ಸರ್. ಅಲ್ಲಿವರೆಗೂ ಮಾತ್ರ ನಾವು ಈ ಜಾಗ ಬಿಟ್ಟು ಕದಲಲ್ಲ. ನಾವೇನಾದ್ರೂ ಹೋರಾಡ್ತೀವಿ, ನಮಗೆ ಜಾಗ ಸಿಗೋವರೆಗೂ ಹೋರಾಡ್ತಾನೆ ಇರ್ತೀವಿ. ಏನು ಬಂದ್ರು ನಾವು ಇಲ್ಲೇ ಇರ್ತೀವಿ. 4-5 ದಿನ ಆಯ್ತು ನಾವು ಇಲ್ಲಿ ಇರೋಕೆ ಹಿಡಿದು. ನಮಗೆ ನ್ಯಾಯ ಸಿಗೋವರೆಗೂ ನಾವು ಇಲ್ಲೇ ಇರ್ತೀವಿ ಸರ್. ದಿಂದ ಸಣ್ಣ ಮಕ್ಕಳನ್ನೆಲ್ಲ ಕರ್ಕೊಂಡು ನಾವು ಇಲ್ಲೇ ಜೀವನ ಮಾಡ್ತಿದ್ವಿ. ನಮಗೆ ಊಟ ಇಲ್ಲ, ನೀರಿಲ್ಲ, ಮಕ್ಕಳೆಲ್ಲ ಬಿಸಿಲಾಗ ಒಣಗ್ತಾ ಇದಾವೆ. ನಮ್ಗೆ ಅಧಿಕಾರಿಗಳು ಈ ಜಾಗ ಕೊಡಿಸ್ಬೇಕಂತ ನಾವು ಕೇಳ್ಕೊಡ್ತಿದ್ದೀವಿ. ನೆನ್ನೆ ತಹಸೀಲ್ದಾರ್ ಬಂದ್ರು, ಅವ್ರು ಏನು ನಮ್ಮ ವಿರುದ್ಧನೇ ಮಾತಾಡ್ಬೋದ್ರು. ತಹಸೀಲ್ದಾರ್ ಸೈಲೆಂಟ್ ಆಗಿ ಇದ್ದು ನಮಗೆ ಮೋಸ ಮಾಡ್ತಿದ್ದಾರೆ. ನಮಗೆ ನ್ಯಾಯ ಕೊಡಿಸ್ಬೇಕು. ನಮಗೆ ಈ ಜಾಗ ಸಿಗೋ ತನಕ ನಾವು ಈ ಜಾಗ ಬಿಟ್ಟು ಕದಲಲ್ಲ. ಮಕ್ಕಳು ಮರಿ ಎಲ್ಲ ಬಿಸಿಲಾಗ ಒಣಗಿದ್ರು ಪರವಾಗಿಲ್ಲ, ನಾವು
ಕಳೆದ 2 ವರ್ಷಗಳ ಹಿಂದೆ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರಿಗೆ ಶಾಸಕ ಎಚ್.ಡಿ. ತಮ್ಮಯ್ಯ ಹಾಗೂ ಸಂಬಂಧಪಟ್ಟ ಇಲಾಖೆಯವರಿಗೆ ಮನವಿ ಸಲ್ಲಿಸಲಾಗಿತ್ತು. ಮುಖ್ಯಮಂತ್ರಿಗಳು ಮತ್ತು ಶಾಸಕ ಎಚ್.ಡಿ. ತಮ್ಮಯ್ಯ ಅವರು ಸಂಬಂಧಪಟ್ಟ ಇಲಾಖೆಗೆ ನಿರ್ದೇಶನ ನೀಡಿದರು. ತಹಶೀಲ್ದಾರ್ ಅವರು ಯಾವುದೇ ಕ್ರಮ ಕೈಗೊಳ್ಳದೆ ನಾಳೆ ನಾಡಿದ್ದು ಎಂದು 2 ವರ್ಷಗಳು ಸತಾಯಿಸಿ ಸ್ಪಂದಿಸದಿದ್ದಾಗ ಹಿಂದೆ ಇದ್ದ ಆರ್ಐಯವರು ಬಂದು ಜಾಗವನ್ನ ಮೌಖಿಕವಾಗಿ ತೋರಿಸಿದ್ದು 100 ದಲಿತ ಕುಟುಂಬಗಳು ಜಾಗಕ್ಕೆ ಬಂದು ಟೆಂಟ್ ನಿರ್ಮಿಸಿಕೊಂಡು ವಾಸ್ತವ್ಯ ಹೂಡಿದ್ದೇವೆ. ಸ್ಥಳಕ್ಕೆ ಆಗಮಿಸಿದ ಕಡೂರು ತಾಲೂಕಿನ ತಹಶೀಲ್ದಾರ್ ಅವರು ನಮ್ಮ ಸಮಸ್ಯೆಗೆ ಸ್ಪಂದಿಸದೆ ಹಿಂದಿರುಗಿದ್ದಾರೆ. ನಾವು ಊಟ, ನೀರು, ಬೆಳಕಿನ ಸೌಲಭ್ಯವಿಲ್ಲದೆ ಪ್ರಾಣಿಗಳಿಗಿಂತಲೂ ಕೀಳಾಗಿ ಬದುಕುತ್ತಿದ್ದು ತುರ್ತಾಗಿ ನಿವೇಶನದ ಸೌಲಭ್ಯ ಕಲ್ಪಿಸುವಂತೆ ಒತ್ತಾಯಿಸಿದ್ದಾರೆ. ಹೇಳ್ತೀನಿ ಒಂದು ಮಾತು, ನಾವು ಎಲ್ಲಿಂದ ಎಲ್ಲಿ ತನಕ ಹೋದ್ರೆ ಎಸ್ಸಿ ಜನ ಹಿಂಗೆ ಇರಬೇಕು, ಗುಡ್ಲಾಗಿರ್ಬೇಕು, ಬಡವರಾಗಬೇಕು. ಯಾವ ಜಿಲ್ಲೆಯಲ್ಲಿ ಹೋದ್ರೂ ಎಸ್ಸಿ ಜನ ಗುಡ್ಲಾಗೆ ಇರಬೇಕು. ಅವ್ರಿಗೆ ಸೈಟ್ ಇಲ್ಲ, ಮನೆ ಇಲ್ಲ, ಸಣ್ಣ ಸಣ್ಣ ಜಾಗದಾಗ ಇರ್ತೀವಿ ಎಲ್ಲರೂ. ನಮಗೆ ಕುತ್ಕೊಳ್ಳೋದು ಬಂಗ, ನಿಂತ್ಕೊಳ್ಳೋದು ಬಂಗ, ಯಾರು ನೆಂಟರು ಬಂದ್ರೆ 4 ಜನ ಕೂರೋದು ಬಂಗ. ನಮಗಿಲ್ಲಿ ಅಷ್ಟು ಪ್ರಾಬ್ಲಮ್ ಆಗಿರೋದಕ್ಕೋಸ್ಕರನೇ ಪಾಪ ಅವರು ಓಡಾಡಿ ಎಲ್ಲ ಒಳ್ಳೆ ಸರ್ಕಾರದಿಂದ ನಮಗೆ ಸೈಟ್ ಬೇಕೇ ಬೇಕು ಅಂತ ನಿಂತಿದ್ದಾವೆ. ಅದು ನಮಗೆ ಬೇಕೇ ಬೇಕು. ನಾನು MLA ಹೇಳೋದು ಇಷ್ಟೇ, ನಮ್ಮ ಎಸ್ಸಿ ಜನ ಮುಂದರಿಬಾರ್ದ್ವಾ, ಏನು ಆಗ್ಬಾರ್ದು, ಇದ್ದಂಗೆ ಇರ್ಬೇಕಾ ನಿಮಗೆ? 5 ಎಕರೆ 10 ಎಕರೆ ಅಡಿಕೆ ತೋಟಿದ್ದೆ. ನಾವು ಅಲ್ಲಿ ಕಂಡರ ಮನೆ ಹೋಗಿ ನಾವು ಕೆಲಸ ಮಾಡಿ ಬಂದು ನಾವು ಈ ತರ ಜೀವನ ಮಾಡ್ಬೇಕು. ಈ ಸೈಟ್ ಇಲ್ದೆಲ್ಲ ಬಂದು ಈಗ ನಮ್ಮ ಅಜ್ಜಂಕ ಅವಾಗಿನ ಕಾಲದಾಗೆ ಕೊಟ್ಟಿದ್ದಾರೆ. ಇಷ್ಟು ಜಾಗದಲ್ಲಿ ಎಲ್ಲರೂ ಇದ್ದಾರೆ. ಇಷ್ಟು 100 ಗ್ರಾಮದಲ್ಲಿ ಇಷ್ಟರಕ್ಕೆ ಮಾಡ್ತಾರೆ ಮೋಸವ. ನಮ್ಮನ್ನ ಅದನ್ನ ನ್ಯಾಯನ ದೊರಸು ಕೊಡ್ಬೇಕಂತ ನಾವು ಕೇಳ್ಕೊಂತಿದೀವಿ. ನಮಗೆ ನಿವೇಶನ ನೀಡುವವರೆಗೂ ನಾವು ಈ ಜಾಗ ಬಿಟ್ಟು ಕದಲುವುದಿಲ್ಲ ಎಂದು ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಮಗೆ ಬದುಕೋದಕ್ಕೆ ವಾಸ ಮಾಡೋದಕ್ಕೆ ನಿವೇಶನ ಕೊಡ್ರಿ, ಇಲ್ಲ ಅಂದ್ರೆ ನೋಡಿ ಈಗ ಅಸ್ವಸ್ಥರಾಗ್ತಾರಲ್ಲ ಇಂಥವರಿಗೆ ಸತ್ತಕ್ಕೆ ಉಣಕಾರ ಜಾಗ ಕೊಡ್ರಿ. ಇದನ್ನೇ ಕೇಳೋದು ದಲಿತರು. ನಮಗೆ ದಲಿತರಿಗೆ ಯಾವುದೇ ರೀತಿ ಬರೀ ಅನ್ಯಾಯನೇ ಹೊರತು ಯಾವುದೇ ಕಾರಣಕ್ಕೂ ನಮಗೆ ನ್ಯಾಯ ಸಿಕ್ಕಿಲ್ಲ, ಇಲ್ಲಿವರೆಗೂ ಸಿಕ್ಕಿಲ್ಲ. ಈ ಸಿಗೋವರೆಗೂ ನಾವು ಉಗ್ರವಾಗಿ ಹೋರಾಟ